ಸೊ ಈ ಹಿನ್ನೆಲೆಯಲ್ಲಿ ನಾನು ಶ್ರೀ ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ನವ್ರನ್ನ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಈ ವೋಟ್ ಚೋರಿ ಅನ್ನೋ ಕೆಲಸ ಬಿಟ್ಬಿಡಿ. ಫಸ್ಟು ಬೆಂಗಳೂರಿನ ಗುಂಡಿ ಮುಚ್ಚೋ ಕೆಲಸ ಮಾಡಿ, ಬೆಂಗಳೂರಿನ ಕಸನ ತೆಗೆಸಿ, ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಕಡೆ ಗಮನ ಕೊಡಿ, ಬೆಂಗಳೂರಿನ ಪೊಲ್ಯೂಷನ್ ಬಗ್ಗೆ, ವಿಪರೀತ ಪೊಲ್ಯೂಷನ್ ಅದರ ಕಡೆ ಗಮನ ಕೊಡಿ. ಈ ಸಚಿವ ಸಂಪುಟದಲ್ಲಿ ಎಲ್ಲ ಮಿನಿಸ್ಟ್ರು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಬಿಸಿ ಇದ್ದಾರೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಹಳ ಬಿಸಿ ಇದ್ದಾರೆ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದೋದೇ ಇಲ್ಲ. ಸೊ ಅದಕ್ಕೋಸ್ಕರ ಹಿರಿಯ ಚಿಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಆಗದೆ ಇರೋ ನೋಡ್ಕೊಂಡು ಮುಖ್ಯಮಂತ್ರಿಗಳು ಹಿ ಶುಡ್ ಟೇಕ್ ಎ ಲೀಡ್. ಅಂಡ್ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಗೆ ನಾವು ಕಂಪೇರ್ ಮಾಡೋದು, ರಾಹುಲ್ ಗಾಂಧಿಗಿಂತ ಬಹಳ ಅನುಭವ ಇರೋರು, ಸಿದ್ದರಾಮಯ್ಯ ಗೊತ್ತು ಇದು. ಅಂಡ್ ಸಿದ್ದರಾಮಯ್ಯನವರ ರೈಟಿನೆಂಟು ಲೆಫ್ಟಿನೆಂಟು ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ, ಇವೆಲ್ಲ ಮಾಡಿದಾಗ ನಮ್ಮ ಸರ್ಕಾರನೇ ಇತ್ತು ಅಂತ. ಅಂತ ಅಫಿಡವಿಟ್ ಬಂದ್ಮೇಲೂ ಕೂಡ ಸಿದ್ದರಾಮಯ್ಯನವರು ಯಾರನ್ನೋ ಪ್ರೀತಿ ಅವ್ರನ್ನ ಸಂತೃಪ್ತಿಗೊಳಿಸೋಕ್ಕೋಸ್ಕರ ಈ ರೀತಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ಈ ರೀತಿ ಹೇಳೋದು, ವೋಟ್ ಚೋರಿ, ಆಳಂದು, ಮಹಾದೇವಪುರ ಎಲ್ಲ ಹೇಳೋದು, ಇದು ಸಿದ್ದರಾಮಯ್ಯನವರ ಅನುಭವಕ್ಕೆ ಇದು ಶೋಭೆ ತರೋದಿಲ್ಲ. ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಿಂದ ಮತ್ತೆ ಬೆಂಗಳೂರು ಛಾಪ್ ಬಿಡಿಸ್ಬೇಕು, ನಾನು ಬ್ರ್ಯಾಂಡ್ ಮಾಡಬೇಕು ಅಂತ ಇದ್ದಾರಲ್ಲ ಉಪಮುಖ್ಯಮಂತ್ರಿ, ಅವರಿಂದ ತುಂಬಾ ಅಪೇಕ್ಷೆ ಇದೆ. ದಯವಿಟ್ಟು 2 ದಿವಸಕ್ಕೊಂದು ಆಕ್ಸಿಡೆಂಟ್ ಆಗಿ ಸಾಯಿಸೋದನ್ನ ಕಡಿಮೆ ಮಾಡಿ. ಅಮಾಯಕರು ತೀರೋಗ್ತಾ ಇದ್ದಾರೆ, ಶಾಲಾ ಮಕ್ಕಳು ತೀರೋಗ್ತಾ ಇದ್ದಾರೆ, ಯುವತಿಯರು ತೀರೋಗ್ತಾ ಇದ್ದಾರೆ. ಇದಕ್ಕೆ ಫಸ್ಟ್ ಗಮನ ಕೊಡಿ. ನೀವು ವೋಟ್ ಚೋರಿ ಮಾಡ್ತಾ ಇಲ್ಲ, ನೀವು ವೋಟ್ ಚೋರಿ ಹೆಸರಿನಲ್ಲಿ ನೀವು ಪ್ರಾಣಗಳ ಚೋರಿ ಮಾಡ್ತಾ ಇದ್ದೀರ. ಬೆಂಗಳೂರು ನಗರದ ನಾಗರಿಕರ ಪ್ರಾಣಗಳ ಹರಣ ಆಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿ ಆಡಳಿತ ನಡೆಸೋರು. ಅವ್ರು ಹೇಳ್ತಾರೆ, ಇವತ್ತು GBA ಚೀಫ್ ಕಮಿಷನರ್ ಹೇಳಿದ್ರೆ 18,000 ಗುಂಡಿ ಮುಚ್ಚಿದೀವಿ ನಾವು ಅಂತ. 18,000 ಗುಂಡಿ ಯಾರ್ ಸ್ಟ್ಯಾಟಿಸ್ಟಿಕ್ಸು? ಕಳೆದ ವಾರ 5,000 ಮುಚ್ಚಿದೀವಿ ಅಂದ್ರು, ಇವತ್ತು 18,000. ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟು ಗುಂಡಿ ಇತ್ತು, ಇನ್ನೆಷ್ಟು ಪರ್ಸೆಂಟ್ ಇದೆ? ಅಥವಾ ಗುಂಡಿ ಮುಚ್ಚಿದ್ದು ಮತ್ತೆ ಓಪನ್ ಆಗ್ತಾ ಇದೆಯಾ? ಇತ್ಲ ಕಡೆ ಅವರು ಗಮನ ಕೊಡ್ಲಿ. ಸೊ ಅದಕ್ಕೋಸ್ಕರ ಬಿಜೆಪಿ with all our experience at our command, with all the authority at our command, ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ಸಿನ ಈ ಹೇಳಿಕೆ ಅಪಪ್ರಚಾರವನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಇದು ಸಂವಿಧಾನ ಕೊಟ್ಟಿರೋ ಸಂಸ್ಥೆಗೆ ಇವರು ವೈಯಕ್ತಿಕ ಕಾರಣಕ್ಕೋಸ್ಕರ ಬಗೆತರ ಅಪಚಾರ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಸಹೋದರಿ, ನಮ್ಮ ವಯನಾಡ್ MP, ಅವರು ಚುನಾವಣಾ ಆಯುಕ್ತರಿಗೆ ಆ ಬೆದರಿಕೆ ಒಡ್ಡ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಅದು ಯಾವುದೇ ಒಬ್ಬ ಪ್ರಜಾತಂತ್ರ ಪ್ರೇಮಿ ಸಹಿಸಕ್ಕಾಗೋದಿಲ್ಲ. ಇದು ಕೇವಲ ರಾಹುಲ್ ಗಾಂಧಿಯವರ ಒಂದು ಲೈಫ್ ಇನ್ಶೂರೆನ್ಸ್ ಅದು ಪಾಲಿಸಿ, ಇದು ವೋಟ್ ಚೋರಿ ಅನ್ನೋದು ಅವ್ರದ್ದು LIC ಪಾಲಿಸಿ. ಅವ್ರ ಮುಂದೆ ಅವ್ರಿಗೇನು ತೊಂದರೆ ಆಗಬಾರ್ದು, ಎಷ್ಟೇ ಸೋಲಾದ್ರೂ ಕೂಡ ರಾಹುಲ್ ಗಾಂಧಿ ಕಾರಣ ಅಂತ ಯಾರು ಹೇಳಬಾರ್ದು ಅನ್ನೋಕ್ಕೋಸ್ಕರ ಈ ಅಪಪ್ರಚಾರ ಮಾಡ್ತಾ ಇರೋದು. ಮತ್ತೆ ತೆಲಂಗಾಣದಲ್ಲಿ ಗೆದ್ದಾಗ AVM ಇರಲು ತೊಂದರೆ ಆಗಲಿಲ್ಲ, ವೋಟ್ ಚೋರಿ ಆಗಲಿಲ್ಲ. ಹರಿಯಾಣದಲ್ಲಿ ಅವಾಗ ಗೆದ್ದಾಗ ವೋಟ್ ಚೋರಿ ಆಗಲಿಲ್ಲ, EVM ತೊಂದರೆ ಇರಲಿಲ್ಲ. ಸೊ ಈ ರೀತಿ ಈ ಬಹಳ ಸಬ್ಜೆಕ್ಟಿವ್ ಅಥವಾ ತಮಗೆ ಬೇಕಾದಾಗ EVM ಒಳ್ಳೇದು, ತಮಗೆ ಬೇಕಾದಾಗ ವೋಟ್ ಚೋರಿ ಆಗಿಲ್ಲ ಅನ್ನೋದು ಇದು ದೇಶದ ಅತ್ಯಂತ ಹಳೆ ರಾಜಕೀಯ ಪಕ್ಷಕ್ಕೆ ಇದು ಶೋಭೆ ತರೋದಿಲ್ಲ. ಸೊ ನಾವೆಲ್ಲರೂ ಕೂಡ ಸೇರ್ಕೊಂಡು ಭಾರತದ ಚುನಾವಣೆಗಳನ್ನ ಇನ್ನಷ್ಟು ನಾವು ಫ್ರೀ ಅಂಡ್ ಫೇರ್ ಮಾಡೋದು ಹೇಗೆ, ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಈ ರೀತಿ ಸುಮ್ಮನೆ ಹಿಟ್ ಅಂಡ್ ರನ್ನು, ಸ್ಕೂಟ್ ಅಂಡ್ ಫ್ರೀ ಇದೆಲ್ಲ ಬಿಟ್ಟು ರಾಜ್ಯದ ಆಡಳಿತದ ಬಗ್ಗೆ ಮತ್ತೆ ದೇಶದ ಒಂದು ಒಳ್ಳೆ ಅಪೋಸಿಷನ್ ಪಾರ್ಟಿಯಾಗಿ ಕೆಲಸ ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.